ಭಾರತದ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಸುಂಕಾಸ್ತ್ರ ಪ್ರಯೋಗಿಸಿದ್ದು ಅದಕ್ಕೆ ಸೊಪ್ಪು ಹಾಕದ ಭಾರತ ಚೀನಾ ರಷ್ಯಾ ಜೊತೆಗೆ ಜಪಾನ್ನೊಂದಿಗೆ ಉತ್ತಮ ಸಂಬಂಧ ವೃದ್ಧಿಸಿಕೊಳ್ತಾ ಇದೆ. ಜಪಾನ್ನಲ್ಲಿ ಹಲವು ಮಹತ್ವದ ಒಪ್ಪಂದಗಳಿಗೆ ಭಾರತ ಸಹಿ ಹಾಕಿದೆ. ಅಷ್ಟೇ ಅಲ್ಲ, ಡಿಸೆಂಬರ್ಗೆ ಪುಟಿನ್ ಭಾರತಕ್ಕೆ ಭೇಟಿ ಕೊಡ್ತಾ ಇರೋದು ಭಾರೀ ಕುತೂಹಲಕ್ಕೆ ಕಾರಣ ಆಗಿದೆ. ಎರಡು ದಿನದ ಜಪಾನ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಗೆ ಅಭೂತಪೂರ್ವ ಸ್ವಾಗತ ಸಿಕ್ಕಿದೆ. ಹಲವು ದ್ವಿಪಕ್ಷೀಯ ಒಪ್ಪಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಿವೆ. ಚಂದ್ರಯಾನ 5 ಮಿಷನ್, ಭಾರತ ಜಪಾನ್ ಒಪ್ಪಂದ. ಭಾರತ ಮತ್ತು ಜಪಾನ್ ಚಂದ್ರಯಾನ 5 ಮಿಷನ್ ಅನುಷ್ಠಾನ ಒಪ್ಪಂದಕ್ಕೆ ಸಹಿ ಹಾಕಿವೆ. ಟೋಕಿಯೋದಲ್ಲಿ ಜಪಾನ್ ಪ್ರಧಾನಿ ಶಿಗೆರು ಇಶಿಬಾ ಜೊತೆಗಿನ ಮಾತುಕತೆ ನಂತರ ಮಾತನಾಡಿದ ಮೋದಿ, ಚಂದ್ರಯಾನ 5 ಮಿಷನ್ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಶಾಶ್ವತ ನೆರಳಿನ ಪ್ರದೇಶದ ಸುತ್ತಮುತ್ತಲಿನ ಚಂದ್ರನ ನೀರು ಸೇರಿದಂತೆ ಚಂದ್ರನ ಬಾಷ್ಪಶೀಲ ವಸ್ತುಗಳನ್ನು ಅಧ್ಯಯನ ಮಾಡಲಿದೆ. ಕಾರ್ಯಾಚರಣೆಗೆ ಜಪಾನ್ನ H3 ರಾಕೆಟ್ ಬಳಸಲಿದ್ದು 2027-28ರ ಉಡಾವಣೆಗೆ ಯೋಚಿಸಿದೆ. ನೀರಿನ ಮಂಜುಗಡ್ಡೆ ಪತ್ತೆ ಹಚ್ಚೋದಕ್ಕೆ ಮತ್ತು ವಿಶ್ಲೇಷಿಸುವುದಕ್ಕೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ಅನ್ವೇಷಿಸುವ ಗುರಿ ಇದೆ. ಜಾಕ್ಸಾ ರೋವರ್ ಅಭಿವೃದ್ಧಿಪಡಿಸಿದ್ರೆ ಇಸ್ರೋ ಲ್ಯಾಂಡರ್ನ ಕೊಡುಗೆಯಾಗಿ ನೀಡಲಿದೆ. ಜಪಾನ್ನ ಸಹಭಾಗಿತ್ವ, ಭಾರತದಲ್ಲಿ 7,000 ಕಿಲೋಮೀಟರ್ ಬುಲೆಟ್ ಟ್ರೈನ್. ಜಪಾನ್ನ ಸಹಭಾಗಿತ್ವದೊಂದಿಗೆ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬುಲೆಟ್ ರೈಲು ವಿಸ್ತರಣೆಯನ್ನ ಮೋದಿ ಘೋಷಿಸಿದ್ದಾರೆ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಕೆಲವೇ ವರ್ಷದಲ್ಲಿ ಪ್ರಯಾಣಿಕರಿಗೆ ಸೇವೆ ಒದಗಿಸಲಿದೆ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಹೊರತಾಗಿ ದೇಶದಲ್ಲಿ 7,000 ಕಿಲೋಮೀಟರ್ ಉದ್ದದ ಬುಲೆಟ್ ರೈಲು ಜಾಲ ನಿರ್ಮಿಸುವುದು ನಮ್ಮ ಗುರಿ ಅಂತ ಮೋದಿ ಹೇಳಿದ್ದಾರೆ. ಭಾರತದಲ್ಲಿ ಜಪಾನ್ನಿಂದ 10 ಟ್ರಿಲಿಯನ್ ಹೂಡಿಕೆ. ಭಾರತದ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಜಪಾನ್ ವಿಶ್ವಾಸಾರ್ಹ ಪಾಲುದಾರ. ಮುಂದಿನ ದಶಕದಲ್ಲಿ ಜಪಾನ್ ಭಾರತದಲ್ಲಿ 10 ಟ್ರಿಲಿಯನ್ ಹೂಡಲಿದೆ. ಭಾರತದಲ್ಲಿ ಜಪಾನಿನ ಕಂಪನಿಗಳ ಸಂಖ್ಯೆ ಸುಮಾರು 1,500ಕ್ಕೆ ಏರಿದೆ ಮತ್ತು 400ಕ್ಕೂ ಹೆಚ್ಚು ಭಾರತೀಯ ಕಂಪನಿಗಳು ಜಪಾನ್ನಲ್ಲಿ ಇವೆ ಅಂತ ಮೋದಿ ಹೇಳಿದ್ದಾರೆ. ಅಮೆರಿಕಾಗೆ ಸೆಡ್ಡು, ಚೀನಾ ರಷ್ಯಾ ಜೊತೆ ಬಾಂಧವ್ಯ ವೃದ್ಧಿ. 7 ವರ್ಷದ ಬಳಿಕ ಚೀನಾಗೆ ಪ್ರಧಾನಿ ಮೋದಿ ಭೇಟಿ. ಭಾರತದ ಮೇಲೆ 50% ಸುಂಕಾಸ್ತ್ರ ಪ್ರಯೋಗಿಸಿದ ನಂತರ ಅಮೆರಿಕಾಗೆ ಭಾರತ ಸೆಡ್ಡು ಹೊಡೆದಿದೆ. ಚೀನಾ ಹಾಗೂ ರಷ್ಯಾದೊಂದಿಗೆ ಬಾಂಧವ್ಯ ವೃದ್ಧಿಗೆ ಭಾರತ ಯತ್ನಿಸ್ತಾ ಇದೆ. ಶಾಂಘೈ ಸಹಕಾರ ಸಂಘಟನೆ ಶೃಂಗಸಭೆಗೆ ಮುಂದಿನ ವಾರ ಚೀನಾದ ಟಿಯಾನ್ಜಿನ್ಗೆ ತೆರಳಲಿರುವ ಪ್ರಧಾನಿ ಮೋದಿ ಆಗಸ್ಟ್ 31ರಂದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ಸೆಪ್ಟೆಂಬರ್ 1ರಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. 7 ವರ್ಷದ ಬಳಿಕ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ನೀಡುತ್ತಾ ಇದ್ದಾರೆ. ಗ್ಯಾಲ್ವಾನ್ ಸಂಘರ್ಷದ ಬಳಿಕ ಮೋದಿಯದ್ದು ಮೊದಲ ಭೇಟಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.